ಈ ಗಿಲ್ಲಿ ನಟ ಯಾಕೆ ಹೆಣ್ಮಕ್ಳ ವಿಷಯಕ್ಕೆ ಹೋದ್ನೋ ಗೊತ್ತಿಲ್ಲ. ಗಿಲ್ಲಿ ನಟ ಇವಾಗ ಬಿಗ್ ಬಾಸ್ ನಿಂದ ಹೊರಗಡೆ ಹೋಗ್ಬೇಕಾದಂತ ಒಂದು ಸ್ಥಿತಿ ಬಂದಿದೆ. ನಿಜವಾಗ್ಲೂ ಹೆಣ್ಮಕ್ಳ ವಿಚಾರಕ್ಕೆ ಹೋದಂತ ಯಾರೇ ಆದ್ರೂ ಕೂಡ ಏನೋ ಯಾರು ಕೂಡ ಉದ್ಧಾರ ಆಗಿಲ್ಲ ಅಂತಲೇ ಹೇಳ್ಬಹುದು. ಪಾಪ ಯಾಕೆ ಒಬ್ಬ ಈ ಗಿಲ್ಲಿ ನಟ ಹೆಣ್ಮಕ್ಳ ಬಟ್ಟೆಯನ್ನ ಮುಟ್ಟಿದ್ದು ಯಾವ ಮಟ್ಟಿಗೆ ಸರಿ ಅಂತ ಆಕ್ಚುಲಿ ಒಂದು ಕಡೆ ಆಲೋಚನೆಯನ್ನ ಮಾಡ್ಲಾಗ್ತಾ ಇದೆ. ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಆ ಹೆಣ್ಮಕ್ಳ ಬಟ್ಟೆಯನ್ನ ಈತ ಬಚ್ಚಿಟ್ಟಿದ್ದಾನೆ ಅಂತ ಕೇಸನ್ನು ಕೂಡ ಹಾಕ್ಲಾಗಿದೆ. ಹೆಣ್ಮಕ್ಳು ಆಕ್ಚುಲಿ ರಿಷಾ ಅವ್ರದ್ದು ಬಟ್ಟೆ ಒಂದು 3 ಡ್ರೆಸ್ ಇದ್ದಿದ್ದು, ಆಕೆ ಬಟ್ಟೆಯನ್ನ ಬಚ್ಚಿಟ್ಬಿಟ್ರೆ ಆಕೆ ಏನ್ ಮಾಡ್ಕೋಬೇಕು, ಹೆಣ್ಮಕ್ಳಿಗೆ ಈ ರೀತಿಯಾಗಿ ಒಂದು ಹಿಂಸೆಯನ್ನ ಕೊಡೋದು ಸರಿಯಾ ಅಂತ ಒಂದು ಕೇಸನ್ನು ಕೂಡ ದಾಖಲು ಮಾಡ್ಲಿದ್ದಾರೆ. ಹಾಗೆ ನೋಡಿ ಆಕ್ಚುಲಿ ಇದು ಏನಾಗಿದೆ, ಮುಂದೆ ಏನಾಗ್ಬಹುದು ಅದನ್ನು ಕೂಡ ನಾನು ತಿಳಿಸ್ತೀನಿ. ಆದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಒಂದು ಕಡೆ ಈ ರೀತಿ ಮಾಡೋದು, ಆಮೇಲೆ ಅವಹೇಳನ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಗಿಲ್ಲಿ ನಟ ಅನ್ನೋದು ಕೂಡ ಈಗ ಕೇಸ್ ದಾಖಲಾಗಿದೆ. ನಿಜವಾಗ್ಲೂ ಗಿಲ್ಲಿಗೆ ಇದು ಬೇಕಾಗಿತ್ತ? ಯಾಕೆಂದ್ರೆ ಸ್ವಲ್ಪ ದಿನ ಬಿಗ್ ಬಾಸ್ ನಲ್ಲಿ ಇದ್ದಿದ್ರೆ ಇದೇ ರೀತಿ ಚೆನ್ನಾಗಿ ಆಟ ಆಡ್ಕೊಂಡು ಕಾಮಿಡಿ ತರ ಮಾಡ್ಕೊಂಡು ಎಲ್ಲೂ ಯಾವ ಕೇಸ್ಗೂ ಇದು ಒಂಥರ ಇದು ಇವರು ಭಾಗಿಯಾಗ್ದೇನೆ ಆರಾಮಾಗಿ ಅವರು ಬಿಗ್ ಬಾಸ್ ನಲ್ಲಿ ಇದೇ ರೀತಿ ಇದ್ದಿದ್ರೆ ಆಲ್ಮೋಸ್ಟ್ ಗೆದ್ಕೊಂಡು ಬಿಗ್ ಬಾಸ್ ಅಲ್ಲಿ ಹೋಗ್ತಾ ಇದ್ರು. ಆದ್ರೆ ನಿಜವಾಗ್ಲೂ ಈ ರೀತಿ ಎಲ್ಲ ಮಾಡಿದಾಗ ನಮ್ಮ ಗಿಲ್ಲಿ ನಟನಿಗೆ ನಿಜವಾಗ್ಲೂ ಇದೊಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬಹುದು. ಎಸ್, ಇಲ್ಲಿ ಈ ರೀತಿ ಕೇಸುಗಳನ್ನ ಹಾಕಿದ್ದಾರೆ. ಈಗ ಕೇಸ್ಗಳ ಬಗ್ಗೆ ನಾನು ವಿವರಣೆಯನ್ನ ಕೊಡ್ತಾ ಹೊರಡ್ತೇನೆ. ನೋಡಿ, ಇಲ್ಲಿ ಕೇಸ್ ಹಾಕಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಬನ್ನಿ ಒಂದು ವಿಡಿಯೋ ಇದೆ, ಕೇಳ್ಕೊಂಡು ಬಂದ್ಬಿಡೋಣ. ದೂರು ದಾಖಲಾಗಿದೆ. ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಎಚ್ಸಿ ಕುಶಲ ದೂರು ನೀಡಿರೋದು. ರೇಷಾ ಬಟ್ಟೆಗಳನ್ನ ವಾಶ್ರೂಮ್ ನಲ್ಲಿ ಇಟ್ಟಿದ್ದ ನಟ ಗಿಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನೋಡಿ, ರಿಷಾ ಬಟ್ಟೆಯನ್ನ ಬಚ್ಚಿಟ್ಟಿದ್ದ ಗಿಲ್ಲಿ ಅಂದ್ಬಿಟ್ಟು ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಇಲ್ಲಿ ನಾವು ಆ ಒಂದು ಶೋನ ನೋಡ್ತಾ ಇದ್ವಿ, ಆ ಒಂದು ಪ್ರೋಗ್ರಾಮ್ ನ ನೋಡ್ತಾನೆ ಇದ್ವಿ. ಎಲ್ಲೂ ಕೂಡ ರಿಷಾ ಬಟ್ಟೆಯನ್ನ ಗಿಲ್ಲಿ ಬಚ್ಚಿಟ್ಟಿರ್ಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ಗಿಲ್ಲಿ ಕೇಳ್ಕೊಳ್ತಾ ಇದ್ದ, ರಿಷಾ ನನ್ಗೆ ಬೇಗ ಬಕೆಟ್ ಕೊಡು, ತುಂಬಾ ಹೊತ್ತಿನಿಂದ ಕಾಯ್ತಾ ಇದೀನಿ ಅಂತ ಕೇಳ್ಕೊಳ್ತಾ ಇದ್ದ. ಆಕ್ಚುಲಿ ಸೂರಜ್ ಕೂಡ ಅಲ್ಲೇ ಇದ್ದ. ಆದ್ರೆ ರಿಷಾ ಸ್ವಲ್ಪ ಹೊತ್ತು ಅನ್ಕೊಂಡು ತುಂಬಾ ಲೇಟ್ ಮಾಡೋದ್ರಿಂದ, ನಿನ್ಗೆ ನೀ ಇದೇ ರೀತಿ ಮಾಡ್ತಾ ಇದ್ರೆ ನೀನು ಹೇಳಿದ್ಯಲ್ವಾ 3 ಬಟ್ಟೆ ಇದೆ ಅಂತ, ಅದನ್ನೇ ತಗೊಬಂದು ಹೊರಗಡೆ ಹಾಕ್ತೀನಿ ಅನ್ನುವಂತ ರೀತಿ ಒಂದು ತಮಾಷೆಯಾಗಿ ಆಗಿರ್ಬೋದು, ಅಥವಾ ಮನೆಯಲ್ಲಿ ಇರ್ತಕ್ಕಂಥ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾಗ ನಾವೇನ್ ಮಾಡ್ತೀವಿ, ಏನೋ ನಾವು ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರುತ್ತೆ ಅಂತ ತಿಳ್ಕೊಳ್ಳಿ, ನಾನೇನೆ ನನ್ನ ತಂಗಿಗೆ ಅಂತ ತಿಳ್ಕೊಳ್ಳಿ, ಅಥವಾ ನನ್ನ ಯಾರೋ ಒಬ್ಬ ಫ್ರೆಂಡ್ಸ್ಗೆ ಅಂತ ತಿಳ್ಕೊಳ್ಳಿ, ತಗೋಬರೆ ಬೇಗ ಅಂತ ಕೇಳ್ತೀವಿ. ಆಕೆ ತಗೊಬಂದ್ ಕೊಡದೇ ಇದ್ದಾಗ ಕೋಪಕ್ಕೆ ಏನ್ ಮಾಡ್ತೀವಿ, ಅವಳದು ಏನೋ ಬಟ್ಟೆ ಏನೋ ಇದ್ರೆ ಹೊರಗಡೆ ತಗೊಬಂದ್ ಹಾಕ್ತಿವಿ. ಬಟ್ಟೆಗಳನ್ನ ಮುಟ್ಬಿಟ್ರು, ಬಟ್ಟೆಗಳನ್ನ ಬಚ್ಚಿಟ್ಬಿಟ್ರು ಅಂತ ಆಕ್ಚುಲಿ ಕೇಸನ್ನ ಹಾಕಿದ್ದಾರೆ. ಬಟ್ಟೆಗಳನ್ನ ಎಲ್ಲೂ ಬಚ್ಚಿಟ್ಟಿಲ್ಲ ಅವರು ತಗೊಬಂದು ಆಕ್ಚುಲಿ ನೀನು ಸ್ನಾನದ ಗೃಹ ಇತ್ತು, ಆ ಗೃಹದ ಮುಂದೆನೆ ಕೂಡ ಹಾಕಿದ್ದಾರೆ, ಬಟ್ಟೆಗಳನ್ನ ಬಚ್ಚಿಟ್ಟಿಲ್ಲ. ಬೇರೆ ಈ ರೀತಿ ಕೇಸ್ಗಳನ್ನ ಯಾಕೆ ಹಾಕ್ತಾರೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಆ ಒಂದು ಶೋ ಅನ್ನ ನೋಡ್ದೇನೆ ಎಲ್ಲೋ ಕೂತ್ಕೊಂಡು ಹೆಣ್ಮಕ್ಳಿಗೆ ರಿಷಾಗೆ ಈ ರೀತಿ ಬಟ್ಟೆಯನ್ನ ಬಿಚ್ಬಿಟ್ಟ ಅಂತ ಬಟ್ಟೆನ ಬಚ್ಚಿಟ್ಬಿಟ್ಟ ಅಂತ ಯಾರೋ ಹೇಳ್ಬಿಟ್ರೆ ಆಕ್ಚುಲಿ ಇವರು ಶೋಗಳನ್ನೇ ನೋಡಲ್ಲ. ಆ ಶೋಗಳನ್ನ ನೋಡ್ದೇನೆ ಹೌದಾ ಹೆಣ್ಮಕ್ಳು ಹಿಂಗಾಗ್ಬಿಡ್ತಾ, ಹೆಣ್ಮಕ್ಳು ಬಟ್ಟೆಯನ್ನ ಬಚ್ಚಿಟ್ಬಿಟ್ರ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಿಡ್ತಾ ಅಂದ್ಬಿಟ್ಟು ಎಲ್ಲೋ ಕೂತ್ಕೊಂಡು ಶೋಗಳನ್ನ ನೋಡ್ದೇನೆ ಇವ್ರು ಕೇಸ್ಗಳನ್ನ ಹಾಕ್ಬಿಡ್ತಾರೆ. ನಿಜವಾಗ್ಲೂ ಕೇಸ್ಗಳನ್ನ ಹಾಕ್ಬೇಕು ಅಂದ್ರೆ ಶೋಗಳನ್ನ ನೋಡ್ಬಿಟ್ಟು ಹೌದು ಇಲ್ಲಿ ಅನ್ಯಾಯ ಆಗಿದೆ ಅಂತ ಮಾಡ್ಬೇಕು. ಈ ರೀತಿ ಕೇಸ್ಗಳನ್ನ ಹಾಕಿದ್ರೆ ಇವರೇ ಮುಜುಗರಕ್ಕೆ ಈಡಾಗ್ತಕ್ಕಂಥದ್ದು. ಇನ್ನು ಅವಹೇಳನಕಾರಿಯಾಗಿ ಗಿಲ್ಲಿ ಮಾತಾಡಿದ್ದೇನೆ ಅಂತ ಆಕೆ ಆಕ್ಚುಲಿ ಕೇಸಲ್ಲಿ ನಮೂದನೆ ಮಾಡಿದ್ದಾರೆ. ಅವತ್ತು ಆಕ್ಚುಲಿ ಗಿಲ್ಲಿ ಎಲ್ಲೂ ಅವಹೇಳನಕಾರಿಯಾಗಿ ಸಿಕ್ಕಾಬಟ್ಟೆ ಒಂಥರ ರ್ಯಾಸ್ ಆಗಿ ಕೆಟ್ಟಾಗಿ ಏನು ಬೈದಿಲ್ಲ ಅವತ್ತು. ಗಿಲ್ಲಿ ತಗೊಂಡ್ ಬಾ ಅಂತಂದ್ರೆ ಆಕ್ಚುಲಿ ಇವಳೇನೆ ನೀನು ಏನೋ ಹಿಂಗ್ ಮಾಡ್ತಾ ಇದ್ದೆ, ತಮಾಷೆ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಅಂದ್ರೆ ಅಥವಾ ಒಂಥರ ಏನು ಮಾತಾಡೇ ಇಲ್ಲ ಅವನು ಅವತ್ತು. ಆಕ್ಚುಲಿ ಇನ್ನೇನು ಅವಹೇಳನಕಾರಿಯಾಗಿ ಮಾಡೋದು ಏನೋ ಗೊತ್ತಿಲ್ಲ. ಯಾರು ಇವ್ರಿಗೆಲ್ಲ ಈ ರೀತಿ ಪುಂಗಿಗಳನ್ನ ಊದ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ಹಾಕ್ಬಿಡಿ, ಹೆಣ್ಮಕ್ಳಿಗೆ ಈ ರೀತಿ ಮಾಡ್ಬಿಟ್ಟಿದ್ದಾನೆ, ಬಟ್ಟೆಗಳನ್ನ ಬಚ್ಚಿಟ್ಬಿಟ್ಟಿದ್ದಾನೆ, ಅವಹೇಳನಕಾರಿಯಾಗಿ ಮಾತಾಡ್ಬಿಟ್ಟಿದ್ದಾನೆ. ಶೋಗಳ ಬಂದು ನೋಡ್ರಮ್ಮ ಗಿಲ್ಲಿ ಯಾವ ರೀತಿ ಇರ್ತಾನೆ, ಅವ್ನು ಕಾಮಿಡಿ ಆಗಿ ಫನ್ನಿ ಆಗಿ ಯಾವುದೇ ಕಾಂಟ್ರವರ್ಸಿಗಳಿಗೆ ಹೋಗ್ತಾನೆ. ಏನು ಇವಾಗ ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಂತ ಅಶ್ವಿನಿ ಗೌಡಗೆ ಬೇಕಾದ್ರೆ ಹೇಳಿ ಎಸ್ ಕ್ಯಾಟಗಿರಿ ಅಂತ ಮಾಡಿದ್ಲು. ಆಮೇಲೆ ರಕ್ಷಿತಾ ಶೆಟ್ಟಿ ಬಂದ ತಕ್ಷಣ ಎಲ್ಲ ಬಟ್ಟೆಗಳನ್ನ ಎಲ್ಲ ಬಿಸಾಕಿ ನೀನು ಯಾವ ಇದರಿಂದ ಬಂದಿದ್ದೆ ಅಂತ ಗೊತ್ತಾಗುತ್ತೆ ಹಾಗೆ ಹೇಗೆ ಅಂತ ಆಕೆ ಮಾತಾಡೋದು, ಅದೊಂದ್ ಕಡೆ ಕೇಸ್ ಆಯ್ತಾ. ಅವಳು ಹೇಳಿದಂತ ಇಂಟೆನ್ಷನ್ ಬೇರೆ. ಇಲ್ಲಿ ಗಿಲ್ಲಿ ಯಾವತ್ತೂ ಕೂಡ ನಿಮ್ಗೆ ಒಂಥರ ಯಾರನ್ನೋ ಅವಹೇಳನಕಾರಿಯಾಗಿ ಮಾಡೋದು, ಮಹಿಳೆಗೆ ಅಥವಾ ಅವ್ರ ಡ್ರೆಸ್ಗಳನ್ನ ತಗೊಂಡೋಗಿ ಬಚ್ಚಿಡೋದು ಅದು ಯಾವುದೂ ಇಲ್ಲ. ಏನೋ ಒಳ್ಳೆ ಕಾಮುಕರು ಡ್ರೆಸ್ಗಳನ್ನ ತಗೊಂಡೋಗಿ ಬಚ್ಚಿಟ್ಕೊಂಡು ಏನೋ ವಿಕೃತವಾಗಿ ಮೆರಿತಾರಲ್ಲ, ಅಥವಾ ಅವ್ರ ಡ್ರೆಸ್ಗಳನ್ನ ವಿಕೃತವಾಗಿ ಏನೋ ಇದು ಮಾಡ್ತಾರಲ್ಲ ಕಾಮೊಬ್ರು, ಆ ರೀತಿ ಪ್ರತಿಬಿಂಬಿಸ್ತಿರಲ್ಲ ತಾಯಿ. ನಿಜವಾಗ್ಲೂ ಹೊರಗಡೆ ನೋಡಿ, ಹೊರಗಡೆ ಪಾಪ ಎಷ್ಟೋ ಹೆಣ್ಮಕ್ಳು ಓಡಾಡಕ್ ಆಗಲ್ಲ ಅಂತ ಬೀದಿಗಳಿದೆ, ಅಂತ ಊರುಗಳಿದೆ, ಅಂತ ಇದು ಬೆಂಗಳೂರಲ್ಲೇ ಎಷ್ಟು
ಎಷ್ಟೋ ಇದೆ ಆ ರೀತಿ ವಾತಾವರಣಗಳು. ಆ ವಾತಾವರಣಗಳನ್ನ ದಯವಿಟ್ಟು ಬದಲಾಯಿಸಿ. ಹೆಣ್ಮಕ್ಳು ಓಡಾಡಕ್ಕಾಗಲ್ಲ ಕೆಲವು ಬೀದಿಗಳಲ್ಲಿ. ಪುಂಡ್ರು ಪೋಖ್ರಿಗಳು ಹೆಣ್ಮಕ್ಳನ್ನ ಯಾವ ರೀತಿ ಚುಡಾಯಿಸ್ತಾರೆ, ಅವ್ರು ಬದುಕಕ್ ಆಗ್ತಾ ಇಲ್ಲ ಅಂತ ಸ್ಥಿತಿಗಳಿವೆ. ನಿಜವಾಗ್ಲೂ ಅಂತವ್ರನ್ನ ಹೋಗಿ ಬದಲು ಮಾಡೋದನ್ನ ಮಾಡಿ. ನಿಜವಾಗ್ಲೂ ನೀವು ಈ ರೀತಿ ಯಾವುದೋ ಒಂದು ಶೋ ಅಲ್ಲಿ ನಡೀತಾ ಇರೋದನ್ನ, ಅಲ್ಲಿ ಏನಂದ್ರೆ ಏನು ಇಲ್ಲದೆ ಇರೋದನ್ನ, ಅದೇನೋ ಆಗ್ಬಿಡ್ತು ಏನೋ ಮಾಡ್ಬಿಡ್ತು ಅಂತ ಪಾಪ ಈ ರೀತಿ ಒಬ್ಬ ಗಿಲ್ಲಿ ಒಬ್ಬ ಹಳ್ಳಿಗಾಡಿನಿಂದ ಬಂದಿರತಕ್ಕಂತ ವ್ಯಕ್ತಿ. ನಾವು ಕೂಡ ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಅಪ್ಪ ಅಮ್ಮನನ್ನ ನೋಡಿದ್ವಿ. ಅವ್ರ ಅಪ್ಪ ಅಮ್ಮ ಇವಾಗಲೂ ಕೂಡ ಕುರಿಯನ್ನ ಮೇಯಿಸ್ತಾರೆ, ಆಯ್ತಾ. ಅವರು ಹಳ್ಳಿಗಾಡಿನ ಬಡ ಜನಾಂಗ ಅಂತ ಹೇಳ್ಬಹುದು. ಒಂದು ಹೇಳ್ಕೊಳ್ಳುವಂತ ಬಡವ್ರು ಏನಿಲ್ಲದೆ ಇರ್ಬೋದು, ಹೊಟ್ಟೆ ಬಟ್ಟೆಗೆ ಇರ್ತಕ್ಕಂಥವ್ರು ನೇರವಾಗಿ, ಆಯ್ತಾ. ಅಂತವ್ರನ್ನ ನೀವು ಈ ರೀತಿ ಮಾಡೋದ್ರಿಂದ ಸಮಾಜದಲ್ಲಿ ನಿಜವಾಗ್ಲೂ ರೇಪ್ಗಳಾಗ್ತಾ ಇದೆ. ಅಂತವ್ರಿಗೆ ಒಂದು ನ್ಯಾಯವನ್ನ ಕೊಡಿಸಿ, ಅಂತ ರೇಪ್ಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ರೌಡಿಗಳು ಕಾಟಗಳ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ, ಅಂತವ್ ಆಗದೆ ಇರೋದ್ರ ಕಡೆ ಗಮನ ಕೊಡಿ. ಇವೆಲ್ಲ ಸರಿ ಇಲ್ಲ ಅಂದಾಗೆ ಇನ್ನು ನಾನು ಹೇಳ್ತಕ್ಕಂಥದ್ದು, ಇನ್ನು ಗಿಲ್ಲಿಯವರಿಗೆ ಏನ್ ಪ್ರಾಬ್ಲಮ್ ಆಗಬಹುದು ಇದರಿಂದ ಕೇಸ್ ಹಾಕಿರೋದ್ರಿಂದ ಅಂತ ನೋಡಿದ್ರೆ, ನಾವು ಮಹಿಳಾ ಆಯೋಗದವರು ಆಕ್ಚುಲಿ ಇದನ್ನ ದೂರು ಬಂದ ತಕ್ಷಣ ನೋಡಿದ್ದಾರೆ. ಆದ್ರೆ ದೂರು ಬಂದ ತಕ್ಷಣ ನೋಡಿದ್ಮೇಲೆ ಅವ್ರಿಗೆ ಸರಿಯಾದ ಫುಟೇಜ್ ಸಿಕ್ಕಿಲ್ಲ. ಯಾಕೆಂದ್ರೆ ಕಲರ್ಸ್ ಕನ್ನಡದವ್ರು ಏನೋ ಫುಟೇಜ್ ಕೊಟ್ಟಿಲ್ವಂತೆ. ಹಾಗಾಗಿ ಅವ್ರೇನ್ ಮಾಡಿದ್ದಾರೆ, ಲೀಗಲ್ ಟೀಮ್ಗೆ ಅದನ್ನ ಕೇಸನ್ನ ಇದ್ ಮಾಡಿದಾರಂತೆ ಮಹಿಳಾ ಆಯೋಗದವರು. ಲೀಗಲ್ ಟೀಮು ಹೋಗ್ತಾರೆ, ಬಿಗ್ ಬಾಸ್ ನಲ್ಲಿ ಏನಾಗಿದೆ ಒಂದು ಫುಟೇಜ್ ಗಳನ್ನ ತೋರಿಸಿ ಅಂತಾರೆ. ಒಂದು ಫುಟೇಜ್ ಅಲ್ಲಿ ಏನಿದೆ ಸತ್ಯ ಇರ್ತಕ್ಕಂಥದ್ದೇ ಅದು. ಆಕೆ ತಮಾಷೆಯಾಗಿ ಅವನು ಬಟ್ಟೆ ಕೊಡುವಂತ ನೀನ್ ಬಕೆಟ್ ಕೊಡು ಅಂತ ಕೇಳ್ತಾನೆ. ಬಕೆಟ್ ಕೊಡದೆ ಇರೋದಕ್ಕೆ ಬಟ್ಟೆ ತಗೊಬಂದು ಏನ್ ಮಾಡ್ತೀನಿ ಇರು ಅಂದ್ಬಿಟ್ಟು ಬಟ್ಟೆ ತಗೊಬಂದು ಮುಂದೆ ಹಾಕ್ತಾನೆ. ಎಲ್ಲಿ ಬಚ್ಚಿಟ್ಬಿಟ್ಟ. ಆಮೇಲೆ ಎಲ್ಲಿ ಆಕೆಗೆ ಇದ್ ಮಾಡ್ದ ಅವನು ಅಲ್ವಾ, ಆಕೆಗೆ ಎಲ್ಲಿ ಬೈದಿರೋದಾಗಿರ್ಬೋದು, ಏನ್ ಮಾಡಿದಾನೆ. ನಿಜ ಹೇಳ್ಬೇಕಂದ್ರೆ ಆಕೆನೆ ಆತನಿಗೆ ಹೊಡೆದಿದ್ದಾಳೆ ಅಲ್ವಾ, 2 ಸಾರಿ ಹೊಡೆದಿದ್ದಾಳೆ. ನಿಜ ಹೇಳ್ಬೇಕು ಅಂತಂದ್ರೆ ಇವಾಗ ಅದ್ರ ಮೇಲೆ ಯಾರಾದ್ರೂ ಎಲ್ಲಾದ್ರೂ ಕೇಸ್ ಹಾಕ್ಬೇಕು. ರಿಶ್ರಾ ಮಾಡಿರ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ತಪ್ಪು, ಹೊಡೆದಿರೋ ತಪ್ಪು ಅಂದ್ಬಿಟ್ಟು ಆಕೆ ಮೇಲೆ ಕೇಸ್ ಹಾಕಿ ನಿಜವಾಗ್ಲೂ ಆಕೆನ ಜೈಲಿಗೆ ತಳ್ಳಬೇಕು. ಆ ರೀತಿಯಾದ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನ ನೋಡ್ತಾರೆ. ಆಮೇಲೆ ಏನಂತ ಅಂದ್ರೆ, ಇದು ಬಿಗ್ ಬಾಸ್ ಟೀಮ್ ಆಲ್ಮೋಸ್ಟ್ ಅಲ್ಲೂ ಲಾಯರ್ಗಳು ಇರ್ತಾರೆ. ಲಾಯರ್ಗಳು ಇರೋದ್ರಿಂದ ಅವರು ಸರಿಯಾಗಿ ಒಂದು ಇದ್ ಮಾಡೋದನ್ನ, ಒಂದು ಕನ್ವಿನ್ಸ್ ಮಾಡೋದನ್ನ ಪ್ರಯತ್ನ ಪಡ್ತಾರೆ. ಅದಕ್ಕೆ ಅವ್ರೇನು ಒಪ್ಲಿಲ್ಲ, ಕೇಸ್ ಹಾಕ್ತಾವ್ರು ಹಾಗೆ ಹೀಗೆ. ಇಲ್ಲ, ಹೊಡೆದೇ ಬಿಟ್ಟಿದ್ದು ಗಿಲ್ಲಿ ಕೆಡ್ತಾಗಿ ಬೈದೇ ಬಿಟ್ಟಿದ್ದಾನೆ, ಬಟ್ಟೆಗಳನ್ನ ಬಚ್ಚಿಟ್ಟೇ ಬಿಟ್ಟಿದ್ದಾನೆ, ಹೆಣ್ಮಕ್ಳಿಗೆ ಅವಹೇಳನಕಾರಿ ಮಾಡೇ ಬಿಟ್ಟಿದ್ದಾನೆ ಅಂತ ಅವ್ರ ಯಾರು ಪಟ್ಟಿಡಿದ್ರೆ ಆಕ್ಚುಲಿ ಗಿಲ್ಲಿಯನ್ನು ಕೂಡ ಈಗ FIR ಮಾಡಿಸಿ ಗಿಲ್ಲಿಯನ್ನು ಕೂಡ ಕರ್ಸಲಾಗುತ್ತೆ. ಗಿಲ್ಲಿಯನ್ನು ಕರ್ಸಿ ಅಲ್ಲಿ ಏನ್ ನಡೀತು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಆ ನಂತರ ಬಿಗ್ ಬಾಸ್ ಒಳಗಡೆಗೆ ಒಂದು ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ಲಾಗತ್ತೆ. ಏನು ಆಗಲ್ಲ, ಆಯ್ತಾ. ನಿಜವಾಗ್ಲೂ ಈ ರೀತಿ ಮಾಡಿದವ್ರೆ ಈಗ ಮುಜುಗರಕ್ಕೀಡಾಗ್ತಾ ಇದ್ದಾರೆ. ಯಾಕೆಂದ್ರೆ ಆ ರೀತಿಯಾದ ಕಮೆಂಟ್ಸ್ ಗಳು ಬರ್ತಾ ಇದೆ, ಆ ರೀತಿ ವಿಡಿಯೋಗಳು ಬರ್ತಾ ಇದೆ. ಏನ್ ತಲೆಯಲ್ಲಿ ಏನು ನಿಜವಾಗ್ಲೂ ಬುದ್ಧಿ ಇಟ್ಕೊಂಡು ಮಾಡಿದಾರ, ಕೇಸ್ ಹಾಕಿದಾರ ಇಲ್ವಾ ಇವರು ಅಂತ ಅವ್ರ ಮೇಲೆ ಬರ್ತಾ ಇರೋದ್ರಿಂದ ನಿಜವಾಗ್ಲೂ ಅವರು ಮುಜುಗರಕ್ಕೀಡಾಗ್ತಾರೆ. ಇದನ್ನು ಮುಂದುವರ್ಸಲ್ಲ, ಅವ್ರು ಜಾಸ್ತಿ ಮುಂದುವರ್ಸಲ್ಲ. ಅವ್ರಿಗೂ ಒಂಥರ ಈಗ ಒಂಥರ ಮುಜುಗರ ಆಗ್ಬಿಟ್ಟಿದೆ ಅನ್ನೋದ್ರಿಂದ ಅವರು ನನ್ನ ಪ್ರಕಾರ ಮುಂದುವರ್ಸಲ್ಲ ಕೇಸ್ ಹಾಕ್ತವ್ರು. ಆದ್ರೆ ಇದು ಏನಾಗುತ್ತೆ ಅಂದ್ರೆ ನೋಡಿ, ಒಬ್ಬ ಹಳ್ಳಿಗಾಡಿನ ಹುಡುಗ ಗೆಲ್ತೀನಿ ಅಂತ ಬಂದಾಗ ಎಲ್ಲೋ ಅವನಿಗೆ ಒಂದು ಹೊಡೆದ ತರ ಆಗುತ್ತೆ. ಅವನೇನಾದ್ರೂ ಈಗ ಹೊರಗಡೆ ಬಂದು ಹೇಳಿಕೆಗಳನ್ನ ಕೊಟ್ರೆ ಸ್ವಲ್ಪ ಇದಾಗ್ತಾನೆ. ಜಾಸ್ತಿ ಆಟ ಆಡಕ್ಕೆ ಅಥವಾ ಜಾಸ್ತಿ ಮಾತಾಡಕ್ಕೆ, ಕಾಮಿಡಿ ಮಾಡೋಕೆ ಮುಂದೆ ಹೋಗಲ್ಲ. ಯಾಕೆಂತಂದ್ರೆ ಈ ರೀತಿ ಎಲ್ಲ ಹೊರಗಡೆ ನಡೀತಾ ಇತ್ತು. ನನ್ನ ಮೇಲೆ ಕೇಸ್ಗಳಾದ್ರೆ, FIR ಆದ್ರೆ ಏನಾಗುತ್ತೋ, ನಮ್ಮ ಅಪ್ಪ ಅಮ್ಮ ಯಾವ ರೀತಿ ತಗೊಳ್ತಾರೋ, ನಮ್ಮ 3 ಜನ ಯಾವ ರೀತಿ ತಗೊಳ್ತಾರೋ, ಯಾವ ರೀತಿ ನೋಡ್ತಾರೋ ಅನ್ನುವಂತ ಒಂದು ಭ್ರಮೆ ಬಂದ್ಬಿಟ್ರೆ ಸ್ವಲ್ಪ ಆಟದಲ್ಲಿ ಕುಗ್ಗೋಗ್ಬಿಡ್ತಾನೆ. ಈ ಕುಗ್ಗಿಸೋ ಒಂದು ಪಿತೂರಿನೂ ಕೂಡ ಅಂತ ಹೇಳ್ಬಹುದು ಇದು, ಆಯ್ತಾ. ಇಂಥ ಪಿತೂರಿಗಳೆಲ್ಲ ಏನ್ ಜಾಸ್ತಿ ದಿನ ನಡೆಯಲ್ಲ. ನಿಜವಾಗ್ಲೂ ಒಳ್ಳೆತನ ಚೆನ್ನಾಗಿ ಆಟ ಆಡ್ತಾ ಇರ್ತಕ್ಕಂಥವ್ರೆ ನಿಜವಾಗ್ಲೂ ಗೆಲ್ಬೇಕಾಗಿರ್ತಕ್ಕಂಥದ್ದು. ನನ್ನ ಪ್ರಕಾರ ಇದು ಈ ಲೆವೆಲ್ಗೆ ಕೇಸ್ ಹೋಗಿ ನಿಂತ್ಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ನೋಡೋಣ. ಈ ರೀತಿ ಎಲ್ಲ ಚಿಕ್ಕ ಪುಟ್ಟದಕ್ಕೆಲ್ಲ ಕೇಸ್ ಆಗ್ತಾ ಹೊರಟ್ರೆ ನಿಜವಾಗ್ಲೂ ಸಮಾಜದಲ್ಲಿ ಇರ್ತಕ್ಕಂಥ ಅನ್ಯಾಯ, ಅಧ್ವಾನ, ಏನೋ ಗೂಂಡಾಗಿರಿ, ಈ ಬಡವರನ್ನ ತುಳಿತಾ ಇರ್ತಕ್ಕಂಥ ಶ್ರೀಮಂತರು, ಭ್ರಷ್ಟಾಚಾರ, ಭ್ರಷ್ಟ ವ್ಯವಸ್ಥೆ, ಇದ್ರ ಬಗ್ಗೆನೂ ಕೂಡ ಕೇಸ್ಗಳನ್ನ ಹಾಕ್ಬೇಕು ಇವರೆಲ್ಲರೂ. ಇದೆಲ್ಲವನ್ನು ಕೂಡ ನಿರ್ಮೂಲನೆ ಮಾಡಿ ನಿಜವಾಗ್ಲೂ ಒಂದು ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡ್ತೀರಿ ಅಂತಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ನಮ್ಗೆ. ನಿಜವಾಗ್ಲು ಏನ್ ಕೇಸ್ ಹಾಕಿದಿರಿ ಇವಾಗ ಅವರು ಈ ಒಂದು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಕ್ಕೆ ಪ್ರಾಮಾಣಿಕವಾಗಿ ಹೋರಾಟವನ್ನ ಮಾಡಿ, ಆಮೇಲೆ ಪ್ರಾಮಾಣಿಕವಾಗಿ ಹೋರಾಟಗಳನ್ನ ಮಾಡ್ಬೇಕು. ಯಾರೋ ಹೇಳ್ಬಿಟ್ರು ಅಂತ ಅಥವಾ ಏನೋ ಈ ರೀತಿ ಅಮಾಯಕರ ಮೇಲೆ ಕೇಸ್ಗಳನ್ನ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ನಾನು ಕೂಡ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೇನ್ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ.